ಒಂದು ಸುಂದರವಾದ ಹಸಿರು ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದರು. ಜಿಂಕೆಗಳು, ಮೊಲಗಳು, ಪಕ್ಷಿಗಳು ಎಲ್ಲರೂ ಒಟ್ಟಿಗೆ ಖುಷಿಯಾಗಿ ಇದ್ದರು. ಆದರೆ ಒಂದು ದಿನ ಎಲ್ಲವೂ ಬದಲಾಯಿತು. ಆ ಕಾಡಿಗೆ ಒಂದು ದೊಡ್ಡ ಭಯಾನಕ ಸಿಂಹ ಬಂತು. ಅದರ ಹೆಸರು ರಾಜ. ಅದು ಪ್ರತಿದಿನ ಒಂದು ಪ್ರಾಣಿಯನ್ನು ಹಿಡಿದು ತಿನ್ನುತ್ತಿತ್ತು. ಇದರಿಂದ ಎಲ್ಲ ಪ್ರಾಣಿಗಳು ಭಯದಿಂದ ನಡುಗತೊಡಗಿದವು. ಒಂದು ದಿನ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಸಭೆ ನಡೆಸಿದವು. ಇದನ್ನು ನಿಲ್ಲಿಸುವುದು ಹೇಗೆ ಎಂದು ಅವು ಯೋಚಿಸಿದವು. ಆಗ ಆನೆ ಹೇಳಿತು, ನಾವು ಪ್ರತಿದಿನ ಒಂದು ಪ್ರಾಣಿಯನ್ನು ಸಿಂಹಕ್ಕೆ ಕಲಿಸೋಣ. ಎಲ್ಲರೂ ಅದಕ್ಕೆ ಒಪ್ಪಿಕೊಂಡರು. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಮೊಲದ ಸರದಿ ಬಂದಿತು. ಮೊಲ ಚಿಕ್ಕದಾಗಿತ್ತು, ಆದರೆ ಬಹಳ ಚುರುಕಾಗಿತ್ತು. ನಾನು ಹೀಗೆ ಹೋಗಿ ಸಾಯೋದಕ್ಕೆ ಬೇಡ, ನಾನು ಒಂದು ಯೋಚನೆಯನ್ನು ಮಾಡಬೇಕು ಎಂದು ಮೊಲ ನಿಧಾನವಾಗಿ ಯೋಚನೆ ಮಾಡುತ್ತಾ ಸಿಂಹದ ಗುಹೆಯ ಕಡೆ ಹೋಗಲು ಶುರು ಮಾಡಿತು. ಅದು ಉದ್ದೇಶಪೂರ್ವಕವಾಗಿ ತಡವಾಗಿ ಹೋಯಿತು. ಸಿಂಹ ಕೋಪದಿಂದ ಗರ್ಜಿಸಿತು. ಯಾಕೆ ಇಷ್ಟು ತಡ? ನಿನ್ನ ಜೊತೆ ಇನ್ನು ಪ್ರಾಣಿಗಳು ಎಲ್ಲಿವೆ? ಮೊಲ ನಡುಗುತ್ತಾ ಹೇಳಿತು, ಮಹಾರಾಜ, ನಾವು 5 ಮೊಲಗಳು ಬರುತ್ತಿದ್ದೆವು. ಆದರೆ ಮಧ್ಯದಲ್ಲಿ ಇನ್ನೊಂದು ಸಿಂಹ ನಮ್ಮನ್ನು ತಡೆದಿತು. ಇನ್ನೊಂದು ಸಿಂಹ? ಹೌದು ಮಹಾರಾಜ, ಅದು ಹೇಳಿತು, ಈ ಕಾಡಿನ ರಾಜ ನಾನು ಎಂದು. ಮೊಲ ಸಿಂಹವನ್ನು ಒಂದು ಆಳವಾದ ಬಾವಿಯ ಬಳಿ ಕರೆದೊಯ್ಯಿತು. ಅದು ಇಲ್ಲೇ ಇದೆ ಮಹಾರಾಜ. ಸಿಂಹ ಬಾವಿಯ ಒಳಗೆ ನೋಡಿತು. ಅದಕ್ಕೆ ತನ್ನ ಪ್ರತಿಬಿಂಬ ಕಾಣಿಸಿತು. ಸಿಂಹ ಜೋರಾಗಿ ಗರ್ಜಿಸಿತು. ಬಾವಿಯಲ್ಲೂ ಅದೇ ಶಬ್ದ ಕೇಳಿಸಿತು. ಇದು ನನಗೆ ಸವಾಲು ಮಾಡುತ್ತಿದೆ ಎಂದು ಸಿಂಹ ಕೋಪಗೊಂಡಿತು. ಅದು ಬಾವಿಯೊಳಗೆ ಜಿಗಿತ ಮಾಡಿತು. ಆಳವಾದ ಬಾವಿಯಲ್ಲಿ ಸಿಂಹ ಸಿಲುಕಿತು. ಮೊಲ ಸಂತೋಷದಿಂದ ಕಾಡಿಗೆ ಹಿಂದಿರುಗಿತು. ನಾವು ಈಗ ಸುರಕ್ಷಿತ ಎಂದು ಅದು ಹೇಳಿತು. ಎಲ್ಲ ಪ್ರಾಣಿಗಳು ಖುಷಿಪಟ್ಟು ಮೊದಲಿನಂತೆ ಆಟ ಆಡಲು ಪ್ರಾರಂಭಿಸಿದವು. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಬಲಕ್ಕಿಂತ ಬುದ್ಧಿ ದೊಡ್ಡದು. ಚಿಕ್ಕವರು ದೊಡ್ಡ ಕೆಲಸವನ್ನು ಮಾಡಬಹುದು. ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಬೇಕು. ನಿಮಗೆ ಈ ಕಥೆ ಇಷ್ಟವಾಯಿತೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.